ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬ ದುಃಖದ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ. ಪಾಕಿಸ್ತಾನ ಸೇನೆ ನಾಗರಿಕರ ಮೇಲೆ ಮಾಡಿದ ದಾಳಿಯಿಂದ ಅಲ್ಲಿನ ನಿರಪರಾಧಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಏನಿದು ಘಟನೆ, ಹಾಗೆ ಎಲ್ಲಿ ನಡೆದಿದೆ, ಹಾಗೆ ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು, ಹಾಗೆ ಮೊನ್ನೆ ಏಷ್ಯಾ ಕಪ್ನಲ್ಲಿ ಈ ಪಾಕಿಸ್ತಾನದ ಒಬ್ಬ ಪ್ಲೇಯರ್ ಏನೋ ಸಾಹಿಬ್ ಸಾಬಾ ಫರ್ಹಾನ್ ಅಂತ ಅವನ ಹೆಸರು, ಆದರೆ ಇವನು ಕೊಟ್ಟಿರೋ ಪೋಸ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಇಲ್ಲಿ ಕೆಳಗಡೆ. ಅಲ್ಲ, ಯಾರಾದರೂ ಕೂಡ ಗನ್ ಪಾಯಿಂಟನ್ನು ಎದುರಾಳಿಗೆ ತೋರಿಸ್ತಾರೆ, ಅಂದರೆ ಈ ಬ್ಯಾಟ್ನ ಹ್ಯಾಂಡಲ್ ಇದೆಯಲ್ಲ, ಯಾರ ಕಡೆ ಫೈರ್ ಮಾಡಬೇಕು ಅವ್ರ ಕಡೆ ತೋರಿಸ್ತಾರೆ. ಆದರೆ ಇವನು ಏನು ಮಾಡಿದ್ದಾನೆ, ತನಗೆ ತಾನೇ ತಿರ್ಸ್ಕೊಂಡು ಇಟ್ಕೊಂಡಿದ್ದಾನಲ್ಲ, ಇದು ಸೆಲ್ಫ್ ಅಟ್ಯಾಕಾ ಅಥವಾ ಪಾಕಿಸ್ತಾನ ಮುಂದೊಂದಿನ ತಮ್ಮ ಜನರ ಮೇಲೇ ಬಾಂಬ್ ಹಾಕುತ್ತೆ ಅನ್ನೋ ಸಿಗ್ನಲ್ ಏನಾದರೂ ಇರ್ಬೋದಾ? ಈ ಪಾಕಿಸ್ತಾನದಲ್ಲಿ ನಾಗರಿಕರ ಸಾವು ಇದೇ ಮೊದಲೇನಲ್ಲ, ಮುಂಚೆಯಿಂದನೂ ನಡೀತಾ ಬಂದಿದೆ. ಮುಂದೊಂದು ದಿನ ಭಾರತ ತನ್ನ POKನ ವಶಪಡಿಸ್ಕೊಳ್ಳೋಕೆ ದಾಳಿ ಮಾಡಿದರೆ ಅಲ್ಲಿನ ಜನರನ್ನೇ ಮುಂದೆ ಇಟ್ಟು ಹ್ಯೂಮನ್ ಶೀಲ್ಡ್ ಆಗಿ ಕೂಡ ಅವರು ಬಳಸ್ಕೊಳ್ತಾರೆ, ಅಂಥ ಪಾಪಿಗಳು. ಇನ್ನು ಈ ಘಟನೆಯ ವಿವರಣೆ ಏನಂದರೆ, ಸೆಪ್ಟೆಂಬರ್ 22 ಮತ್ತು 22ರ ರಾತ್ರಿ ಅಥವಾ ಬೆಳಗಿನ ಮುಂಜಾವು ಪಾಕಿಸ್ತಾನದ ಏರ್ಫೋರ್ಸ್ ಖೈಬರ್ ಪಖ್ತೂನ್ಖ್ವಾದಲ್ಲಿ ಒಂದು ಹಳ್ಳಿ ಮೇಲೆ ಏರ್ ಸ್ಟ್ರೈಕ್ ಮಾಡಿತು. ಅಲ್ಲಿ ಯಾವುದೇ ಸೈನಿಕ ತಾಣವಲ್ಲ, ಬದಲಿಗೆ ಸಾಮಾನ್ಯ ನಾಗರಿಕರು ಇದ್ದಂಥ ಪ್ರದೇಶ ಆಗಿತ್ತು. ಸ್ಥಳೀಯ ವರದಿಗಳೇನು ಹೇಳ್ತಾವಂದರೆ, ಸುಮಾರು 30ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಮಹಿಳೆ ಮತ್ತು ಮಕ್ಕಳು ಕೂಡ ಇದ್ದರು. ಈ ಮನೆಗಳು, ಮಾರುಕಟ್ಟೆ, ಮಸೀದಿ ಇವೆಲ್ಲವೂ ಕೂಡ ಡ್ಯಾಮೇಜ್ ಆಗಿವೆ. ಆದರೆ ಈ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ಹೇಳೋದೇನೆಂದರೆ, ಅವರು ಟಾರ್ಗೆಟ್ ಮಾಡಿದ್ದು ಆತಂಕವಾದಿಗಳು ಮತ್ತು ಅವರ ಅಡಗು ತಾಣ ಅಂತ. ಆದರೆ ಸಾಕ್ಷ್ಯಗಳು ಮತ್ತು ದೃಶ್ಯಗಳೆಲ್ಲ ನಾಗರಿಕ ಪ್ರದೇಶಕ್ಕೆ ನೇರ ಹೊಡೆತ ಬಿದ್ದಿದ್ದನ್ನು ತೋರಿಸ್ತಾ ಇದೆ. ಹಾಗೆ ಈ ಘಟನೆಗೆ ಇನ್ನೊಂದು ಹಿನ್ನೆಲೆ ಏನಂದರೆ, ಪಾಕಿಸ್ತಾನದಲ್ಲಿ TTPಗಳು ಅಂದರೆ ತೆಹರಕಿ ತಾಲಿಬಾನ್ ಪಾಕಿಸ್ತಾನ್, ಈ ಸಂಘಟನೆ ಹಲವಾರು ವರ್ಷದಿಂದ ದಾಳಿ ಮಾಡ್ತಾ ಬಂದಿದೆ. ಹಾಗೆ ಪಾಕಿಸ್ತಾನ ಮಾಡೋ ಆರೋಪ ಏನಂದರೆ, ಅಫ್ಘಾನಿಸ್ತಾನದಲ್ಲಿರೋ ಈ ತಾಲಿಬಾನ್ಗಳು ಈ ಉಗ್ರ ಸಂಘಟನೆಗೆ ಫಂಡಿಂಗ್ ಮಾಡ್ತಾ ಇದೆ ಅಂತ. ಆದರೆ ಸೇನೆ ಅನೇಕ ಬಾರಿ ಭಯೋತ್ಪಾದಕ ವಿರೋಧಿ ಆಪರೇಷನ್ ಎಂಬ ಹೆಸರಲ್ಲಿ ಟ್ರೈಬಲ್ ಬೆಲ್ಟ್ ಭಾಗದಲ್ಲಿ ಏರ್ ಸ್ಟ್ರೈಕ್ ಕೂಡ ಮಾಡ್ತಾ ಬಂದಿದೆ. ಅಲ್ಲೆಲ್ಲ ಬುಡಕಟ್ಟು ಆದಿವಾಸಿಗಳು ಕೂಡ ಇರ್ತಾರೆ. ಆದರೆ ಇವುಗಳಲ್ಲಿ ಬಹಳ ಬಾರಿ ನಾಗರಿಕರೇ ಬಲಿಯಾಗಿರೋದು. 2014ರಲ್ಲಿ ನಾರ್ತ್ ವಜೀರಿಸ್ತಾನ್ನಲ್ಲಿ ಆಪರೇಷನ್ ಜರ್ಬ್-ಇ-ಅಜಬ್ ನಡೆದಾಗ ಕೂಡ ಇಲ್ಲಿ ಸಾವಿರಾರು ಜನ ಸಾವಿಗೀಡಾಗಿದ್ದರು. ಆದರೆ ಈ ಬಾರಿ ಕೂಡ ಅದೇ ಮಾದರಿ, ಜನಸಾಮಾನ್ಯರ ಜೀವ ತುಂಬ ಹಾನಿಯಾಗಿದೆ. ಹಾಗೆ ಇದಕ್ಕೆ ನಾಗರಿಕರ ಪ್ರತಿಕ್ರಿಯೆ ಏನಿದೆ ಅಂದರೆ, ಹಳ್ಳಿಯ ಜನರು ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಲವರು ಪಾಕಿಸ್ತಾನ ಸೇನೆ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಾವು ಭಯೋತ್ಪಾದಕರಲ್ಲ, ನಾವು ರೈತರು, ಕಾರ್ಮಿಕರು, ಹಾಗೆ ನಮ್ಮ ಮಕ್ಕಳನ್ನು ಯಾಕೆ ಕೊಲ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಲವು ವಿಡಿಯೋಗಳು ಹರಿದಾಡ್ತಾ ಇವೆ. ಅದರಲ್ಲಿ ಹೆಚ್ಚಿನವು ಬೆಂಕಿ ಮಧ್ಯೆ ಅಳುವ ಮಕ್ಕಳ ದೃಶ್ಯ ಮತ್ತು ಧ್ವಂಸವಾದ ಮನೆಗಳು ಕಾಣಿಸ್ತಾ ಇವೆ. ಹಾಗೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅನೇಕ ರಿಯಾಕ್ಷನ್ಸ್ ಕೂಡ ಬಂದಿದೆ. ಮಾನವ ಹಕ್ಕುಗಳ ಸಂಘಟನೆಗಳು ಏನಿವೆ ಅವು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿವೆ. ಇನ್ನು ಯುನೈಟೆಡ್ ನೇಷನ್ಸ್ ಪ್ರತಿನಿಧಿಗಳು ಪಾಕಿಸ್ತಾನ ಸರ್ಕಾರಕ್ಕೆ ತಕ್ಷಣದ ತನಿಖೆ ನಡೆಸಿ ಹೊಣೆಗಾರರು ಯಾರು ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿದೆ. ಹಾಗೆ ಪಾಕಿಸ್ತಾನದ ಅಧಿಕೃತವಾಗಿ ನಾವು ಕೇವಲ ಉಗ್ರರ ಮೇಲೆ ದಾಳಿ ಮಾಡಿದ್ದೇವೆ ಎಂಬ ಹಳೆಯ ಮೊಂಡು ವಾದವನ್ನು ಮುಂದಿಡ್ತಾ ಇದೆ. ಜಾಗತಿಕ ಮಾಧ್ಯಮಗಳಲ್ಲಿ ಈಗ ಪಾಕಿಸ್ತಾನ ಸೇನೆಯ ನಿರ್ಲಕ್ಷ್ಯದಿಂದ ನಾಗರಿಕರ ಸಾವಿಗೆ ಕಾರಣ ಎಂಬ ಶೀರ್ಷಿಕೆಗಳು ಹರಿದಾಡ್ತಾ ಇವೆ. ಇನ್ನು ಇದರ ಪರಿಣಾಮ ಏನಾಗ್ಬೋದು ಅಂದರೆ, ಈ ರೀತಿಯ ದಾಳಿ ಪಾಕಿಸ್ತಾನ ಸೇನೆಗೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಸಹಾಯ ಮಾಡುವ ಬದಲು ಜನರಿಗೆ ಕೋಪವನ್ನು ಹೆಚ್ಚಿಸ್ತಾ ಇದೆ. ಹಾಗೆ ಸ್ಥಳೀಯರು ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊತಾ ಇದ್ದಾರೆ. ಈ ಭಯೋತ್ಪಾದಕರನ್ನು ಕಡಿಮೆ ಮಾಡುವ ಬದಲು ಇಂತಹ ದಾಳಿಗಳು ಹಾಗೆ ಹೊಸ ಅಸಹನೆ ಮತ್ತು ಹೊಸ ಸೇರ್ಪಡೆಗೆ ಕಾರಣ ಆಗ್ತವೆ. ಇದು ಪಾಕಿಸ್ತಾನದ ಭವಿಷ್ಯ ಮತ್ತು ಸುರಕ್ಷತೆಗೆ ದೊಡ್ಡ ಬೆದರಿಕೆ. ಇನ್ನೂ ಒಂದು ದೇಶ ತನ್ನ ಜನರ ರಕ್ಷಣೆಗೆ ಅಂತ ಇರೋ ಸೇನೆ ಅವರ ಮೇಲೇ ದಾಳಿ ಮಾಡಿದರೆ ಅದಕ್ಕಿಂತ ನೋವಿನ ಸಂಗತಿ ಇನ್ನೇನು ಇರಲ್ಲ. ಸೊ ಇದಾಗಿತ್ತು ನಿನ್ನೆ ನಡೆದ ಒಂದು ದುರಂತದ ಸಣ್ಣ ಮಾಹಿತಿ. ಹಾಗೆ ಇತರ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.